ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್ ಮಾತಾಡೋದು. ಏನಪ್ಪ ಅಂತಂದರೆ, ಈ ಬಟ್ಟೆಯಲ್ಲಿ ಲಾಗ್ ಮಾಡ್ತವನೆ ಅಂತ ಬೇಜಾರು ಮಾಡ್ಕೋಬೇಡಿ. ಏನಕ್ಕಂದರೆ ಇವತ್ತು ನಾವು ಮಾರ್ನಿಂಗು ಒಂದು ಕ್ವಿಂಟಾಲ್ ಆರ್ಡ್ರ್ ಇತ್ತು, ಮಟನ್ ಆರ್ಡ್ರ್ ಇತ್ತು. ನಾನು ಮತ್ತು ನಮ್ಮ ಭಾವ ಹೋಗಿ ಮಟನ್ ಆರ್ಡ್ರನ್ನ ಕೊಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಇವಾಗ ನಾವು ಸ್ವಲ್ಪ ಮಂಡ್ಯಕ್ಕೆ ಹೋಗೋದಿದೆ. ಮಂಡ್ಯಕ್ಕೆ ಏನಕ್ಕೆ ಹೋಗೋದಿದೆ ಅಂದರೆ, ನಮ್ಮ ಪ್ರಸನ್ನ ಮಾವ ಇದ್ದಾರಲ್ಲ, ರೇಸ್ ಗಾಡಿ ಎಲ್ಲ ಡ್ರೈವ್ ಮಾಡ್ತಾರಲ್ಲ, ಅವರು ನಮಗೆ ಪ್ರಸನ್ನ ಮಾವ ಆಗ್ಬೇಕು ನಮಗೆ. ಅವ್ರ ಭಾವ ಅವ್ರದ್ದು ಇವತ್ತು ನ್ಯೂಸ್ ಚಾನೆಲ್ನ ಓಪನ್ ಮಾಡ್ತೀನಿ ಅಂತ ಹೇಳಿದರು ಮಂಡ್ಯದಲ್ಲಿ. ಅದಕ್ಕೆ ಆಫೀಸೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ವಿ. ಅವತ್ತು ಗೋಡೆಗೆಲ್ಲ ರ್ಯಾಪಿಂಗ್ ಹಾಕೋದಿತ್ತು. ಸ್ವಲ್ಪ ಪೆಂಡಿಂಗ್ ಇದೆ. ಆ ಗೋಡೆಗೆ ಸ್ವಲ್ಪ ರ್ಯಾಪಿಂಗ್ ಎಲ್ಲ ಹಾಕಿ ಫ್ಲೋರ್ಗೆಲ್ಲ ಮ್ಯಾಟ್ ಹಾಕೋದಿದೆ. ಅದೆಲ್ಲ ಹಾಕ್ಬಿಟ್ಟು ಬರ್ಬೇಕಿವತ್ತು. ರೆಡಿಯಾಗಿ ಮಂಡ್ಯಕ್ಕೆ ಹೋಗ್ತೀವಿ ಸ್ನೇಹಿತರೆ. ಮಂಡ್ಯಕ್ಕೆ ಯಾರ್ಯಾರು ಹೋಗ್ತೀವಿ ಅಂತ ಹೇಳ್ತೀವಿ. ಇವತ್ತು ಸ್ವಲ್ಪ ಗದ್ದೆ ಹತ್ರ ಹೋಗಬೇಕು. ಗದ್ದೆ ಹತ್ರ ಹೋಗಿ ಸ್ವಲ್ಪ ಹುಲ್ಲು ತಗೊಬಂದು ಹಸುಗೆಲ್ಲಗೆಲ್ಲ ಹುಲ್ಲು ಹಾಕಿ ಅದಾದಮೇಲೆ ಮಂಡ್ಯಕ್ಕೆ ಹೋಗ್ಬೇಕು. ಇವಾಗ ಸ್ನೇಹಿತರೆ ಬೈಕ್ ತಗೊಂಡು ಗದ್ದೆ ಹತ್ರ ಹೋಗ್ತಾ ಇದ್ದೀನಿ. ಏನಂದರೆ ಗದ್ದೆ ಏನು ಸ್ವಲ್ಪ ದೂರನೇ ಇರೋದು, ಜಾಸ್ತಿ ದೂರ ಏನಿಲ್ಲ. ಇಲ್ಲೇ ಇರೋದು ನಮ್ಮ ಗದ್ದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ಗದ್ದೆ. ಅಲ್ಲಿ ಹೋಗಿ ಇವಾಗ ಹುಲ್ಲು ತಗೊಬರ್ಬೇಕು ಹಸುಗೆ. ಹೋಗಿ ಹುಲ್ಲು ತಗೊಬಂದು ಹಸುಗೆ ಮನೆ ಹತ್ರ ಹಾಕ್ಬಿಟ್ಟು ಅದಾದಮೇಲೆ ಮಂಡ್ಯಕ್ಕೆ ಹೋಗ್ಬೇಕು ಸ್ನೇಹಿತರೆ. ಅದಾದಮೇಲೆ ಗದ್ದೆ ಹತ್ರ ಬಂದೆ ಸ್ನೇಹಿತರೆ. ಇಲ್ಲಿ ನಮ್ಮ ಮಾವರೊಬ್ಬರು ನಮ್ಮ ಊರಲ್ಲಿ ಶುಂಠಿ ಬೆಳೆದವ್ರು. ಅದಕ್ಕೆ ಬುಡಕ್ಕೆಲ್ಲ ಮಣ್ಣು ಹಾಕಿಸ್ತಾ ಇದ್ರು. ಇವಾಗ ಅಲ್ಲೇ ಹೋಗ್ತೀನಿ ನೋಡಿ. ಅಲ್ಲೇ ಹೋಗಿ ಅವ್ರನ್ನ ಕೇಳ್ತೀನಿ ಏನು ಮಾಡ್ತಾ ಇದೀಯ ಅಂತ. ಜಾಸ್ತಿ ಆಯ್ತು ಅಂತಾರೆ. ಒಂದು 2 ಬುಕ್ಕು ಒಳಗೆ ಕೊಡ್ರಿ ಅಷ್ಟೇ. ಅಂಟೆಂಟ್ಗಳಲ್ಲಿ ಕಂಡನ್ನ ಯಾರ್ದಾರೆ ಈ ಗೋರ ಕೊಟ್ಟಾಮೇಲೆ ಅಡ್ಡಿಲ್ಲ. ಆ ಮುನ್ನೆ ಅಡ್ಡದ ಇವಾಗ ಎಷ್ಟು 4 ತಿಂಗಳಾಯ್ತು ಇದು. 2 ತಿಂಗಳಾಯ್ತು. ಇವ್ರು ನೆಟ್ ಮೇಲೆ ಒಂದು ಬೆಳೆ ಸೊಪ್ಪದ ಅಷ್ಟೇ. ಒಂದೇ ಬೆಳೆ ಕಮ್ಮಿ. ಈಗ ಬರೀ 32 ಮಣ್ಣು ಸ್ವಲ್ಪ ಫ್ರೀ ಆಗಲಿ ಬುಡಕ್ಕೆ ಮಣ್ಣು ಕೊಡೋರಿಗೆ ಅಂತ ಇಬ್ಬರು ಮತ್ತು ಇನ್ನೊಬ್ಬರು 3 ಜನ ಸೇರಿ ಕೆದಿ ಕೊಡ್ತಾಯಿದ್ರು ಸ್ನೇಹಿತರೆ. ಏನಕ್ಕಂದರೆ ಮಣ್ಣು ಫ್ರೀ ಸಿಕ್ಕಿದ್ರೆ ಬೇಗ ಆಗುತ್ತೆ ಕೆಲಸ ಅಂತ ಒಂದು 3 ಜನ ಸೇರಿ ಕೆದಿ ಕೊಡ್ತಾಯಿದ್ರು. ಹಿಂದ್ಗಡೆಯಿಂದ ಮಣ್ಣು ಹಾಕೋ ಬರ್ತಾಯಿದ್ರು. ಮಂಡ್ಯಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಪ್ರಸನ್ನ ಮಾವ ಅವರು ಬಂದವ್ರೆ. ಇವಾಗ ಅಲ್ಲಿ ರೋಡ್ ಹತ್ರ ಅವರೇ ಅಂತಂದ್ರು. ಅವರೇ ನಾವು ಮಾವ ಅಂತ ಕರೆಯಲ್ಲ, ಅಣ್ಣ ಅಂತಲೇ ಕರೆಯೋದು. ಇವಾಗ ಪ್ರಸನ್ನ ಅವ್ರು ಬಂದವ್ರೆ. ಅವ್ರ ಜೊತೆ ಇವಾಗ ಮಂಡ್ಯಕ್ಕೆ ಹೋಗ್ತಾಯಿದ್ದೀನಿ. ಅವ್ರ ಭಾವ ಅವ್ರದ್ದು ಆಫೀಸೆಲ್ಲ ಅಲ್ಲಿಗೆ ಹೋಗಿ ಇವಾಗ ಗಾಡಿ ಓಡಿಸ್ಬೇಕು. ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಗೈಸ್. ಹೇಳಿದ್ನಲ್ಲ ಸ್ನೇಹಿತರೆ, ಫೈನಲಿ ಆಫೀಸ್ ಹತ್ರ ಎಂಟ್ರಿ ಆದ್ವಿ. ಯಾರ್ಯಾರು ಹೋಗಿದ್ವಿ ಅಂದರೆ ನಾನು ಮತ್ತು ಪ್ರಸನ್ನ, ನಮ್ಮ ಮನು ಅಂದರೆ ಪಾಲಳ್ಳಿ ಬುಲೆಟ್ ಅವರು, ಮತ್ತು ನಮ್ಮ ಸಂತೋಣವ್ರು ಇದ್ದರು. ನಮ್ಮ ಸಂತೋಣವ್ರದ್ದು ಅದು ಆಫೀಸು. ಮತ್ತು ನಾನು ಪ್ರಸನ್ನ ಮತ್ತು ಬುಲೆಟ್ ಇವರು ಏನಕ್ಕೆ ಹೋಗಿದ್ದು ಅಂದರೆ ಅದು ಆಫೀಸ್ನ ಮೇಲ್ಗಡೆ ಎಲ್ಲ ಅದು ರ್ಯಾಪಿಂಗ್ ಮಾಡೋದಿತ್ತಲ್ಲ, ರ್ಯಾಪಿಂಗ್ ಎಲ್ಲ ಮಾಡೋಣ ಅಂತ. ಹೊಸಳ್ಳಿ ಸರ್ಕಲಿಂದ ಮುಂದೆ ಡೌನ್ ಬಂದ್ರೆ ಇರೋದು ಇದು. ಕೆಳಗಡೆ ಈ ಕಡೆ ಡೋರ್ ಇದಿಲ್ಲ ಸ್ನೇಹಿತರೆ. ಇಲ್ಲಿ ಓಪನ್ ಆದಮೇಲೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ ಅದಿರೋದು. ಇವರೇ ನಮ್ಮ ಸಂತೋಷಣ ಅಂತ, ಇವರೇ ಮಾಡ್ತಾ ಇರೋದು ಸ್ನೇಹಿತರೆ. ಅದಾದಮೇಲೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ಇವಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇವಾಗ ಒಳಗಡೆ ಎಂಟ್ರಿ ಆಯ್ತಿದ್ದಂಗೆ ರೈಟ್ ಸೈಡಿಗೆ ನಮ್ಮದು ಆಫೀಸು ಕ್ಯಾಬಿನ್ ಬರುತ್ತೆ ಅವ್ರದ್ದು, ನಮ್ಮ ಸಂತೋಷನವ್ರದ್ದು. ಅವರು ಕೂತ್ಕೊಳ್ಳೋ ಕ್ಯಾಬಿನ್ ಬರುತ್ತೆ. ಅದು ಒಂದು ಸ್ವಲ್ಪ ಮುಂದ್ಗಡೆ ಹೋದರೆ ಒಂದು ರೂಮ್ ಬರುತ್ತೆ. ರೂಮಲ್ಲಿ ಅಲ್ಲಿ ಏನಂದರೆ ಇವಾಗ ಎಲ್ಲ ಥರದ್ದು ಇದು ಮೈಕ್ ಎಲ್ಲ ಇಟ್ಟು ಅಲ್ಲೇ ಇವಾಗ ಏನಾದರೂ ನ್ಯೂಸ್ ಅನೌನ್ಸ್ ಏನಾದ್ರು ಮಾಡಬೇಕಂದ್ರೆ ಅಲ್ಲಿ ಮಾಡ್ತಾರೆ. ಇದು ಬಂದು ಗ್ರೀನ್ ಕಲರ್ದು ಒಂದು ಅಲ್ಲಿಗೆ ಸ್ನೇಹಿತರೆ ಗ್ರೀನ್ ಕಲರ್ದು ಸ್ಕ್ರೀನ್ ಹಾಕ್ಬೇಕು ಒಂದು. ಮತ್ತು ಇದೆಲ್ಲ ಈ ಮ್ಯಾಟಲ್ಲಿ ಇದೆಲ್ಲ ಫ್ಲೋರಿಂಗ್ ಮ್ಯಾಟ್. ಇದು ಫುಲ್ ಕೆಳಗಡೆ ನೆಲಕ್ಕೆಲ್ಲ ಹಾಸ್ಬೇಕು ಅದನ್ನು, ಫ್ಲೋರಿಂಗ್ ಮ್ಯಾಟ್ನ. ಅದಾದಮೇಲೆ ಏನು ಕೆಲಸ ಇತ್ತು ಅಂದರೆ ಇವಾಗ ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಬುಲೆಟ್ ಅಣ್ಣ ಮತ್ತು ನಮ್ಮ ಪ್ರಸನ್ನವ್ರಿಬ್ರು. ಅದು ಆ ಪೋಲ್ಗೆ, ಆ ಕಂಬಕ್ಕೆ ಅದೊಂದು ಇದಿತ್ತು, ಅಂಟಿಸಿರಲಿಲ್ಲ. ಇದು ಬಂದು ಅದು ಅವ್ರು ಕೂರೋ ಆಫೀಸು. ಇಲ್ಲೆಲ್ಲ ಇದು ಬರುತ್ತೆ, ಆ ವರ್ಕರ್ಸ್ ಬರ್ತಾರೆ. ಈ ಕಡೆ ಒಂದು 4 ಜನ ವರ್ಕರ್ ಬರ್ತಾರೆ. ಇಲ್ಲಿ ಒಂದು ಸೋಫಾ ಬರುತ್ತೆ, ಇಲ್ಲಿ ಕುಂತಿದ್ದೀರಾ, ಇಲ್ಲೊಂದು ಸಂತೋಷಣ್ಣ ಕುಂತಿದ್ದೀರಾ, ಇಲ್ಲೊಂದು ಸೋಫಾ ಬರುತ್ತೆ. ಮತ್ತು ಆ ಕಡೆ ಅಲ್ಲಿ ನಮ್ಮ ಪ್ರಸನ್ನ ಅಂಟಿಸ್ತಾ ಇದ್ದಾರಲ್ಲ, ಅಲ್ಲಿ ಮಾಮೂಲಿ ಕಿಚನ್, ಸ್ಮಾಲ್ ಕಿಚನ್ ಇರುತ್ತೆ. ಏನಕ್ಕೆ ಬಂದವ್ರಿಗೆ ಟೀ ಕಾಫಿ ಕೊಡೋಕ್ಕೆ ಸ್ಮಾಲ್ ಕಿಚನ್ ಇರುತ್ತೆ. ಸ್ಮಾಲ್ ಕಿಚನ್ ಆದಮೇಲೆ ಸ್ನೇಹಿತರೆ ಇಷ್ಟೇ, ಇನ್ನೂ ಸ್ವಲ್ಪ ರೆಡಿ ಮಾಡೋದಿದೆ. ಮಂಡ್ಯದಿಂದ ಬಂದು ಸ್ನೇಹಿತರೆ ವೀಡಿಯೋನು ಮಾಡೋಕ್ಕಾಗಿಲ್ಲ. ಬಂದಾದಮೇಲೆ ಪ್ರಸನ್ನವರು ನಾನು ತೋಟಕ್ಕೆ ಹೋಗ್ತೀನಿ ಅಂತಂದರು. ಅದಾದಮೇಲೆ ನನ್ನ ತಂಗಿ ಮನೆಗೆ ಹೋದೆ. ನನ್ನ ಅಳಿಯನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅವ್ನು ಊಟ ತಿಂತಿರಲ್ಲ ಅಂತ ಅವ್ನಿಗೆ ಎದುರಿಸ್ತಾ ಇದ್ದೀನಿ ನೋಡಿ. ಹೊಸದೊಂದು ಮುತ್ತು ತೊಗೊಂಡಿದ್ದೆ ಸ್ನೇಹಿತೆ, ಮಟನ್ ಕಟ್ ಮಾಡೋಕ್ಕೆ ಅಂತ. ಒಂದು ಸ್ವಲ್ಪ ಮುಚ್ಚುಗಳೆಲ್ಲ ಹಳೇದಾಗಿದ್ದೋಗಿತ್ತು.
ಅದಕ್ಕೆ ಹೊಸ ಮಚ್ಚು ಅಂತ ತೊಗೊಂಡಿದ್ದೆ. ಅದಕ್ಕೆ ಏನಕ್ಕೆ ಅಂದರೆ ಈ ಥರ ದಾರನ ಉಳ್ಕೊಳ್ಳೋದು ಏನಕ್ಕೆ ಅಂದರೆ ಕೈ ಏನು ಉರಿ ಬರಬಾರ್ದು. 1 ಮರಿ 2 ಮರಿ ಆದರೆ ಏನೂ ಅನಿಸಲ್ಲ ಸ್ನೇಹಿತರೆ. ಇವಾಗ 6 ಮರಿ 7 ಮರಿ 8 ಮರಿ 9 ಮರಿ 10 ಮರಿ ಫೈನಲ್ 10 ಮರಿವರೆಗೂ ಕಟ್ ಮಾಡಿದ್ದೇವೆ. ಅವಾಗ 10 ಮರಿವರೆಗೂ ಕಟ್ ಮಾಡಿದ್ರೆ ಕೈಯೆಲ್ಲ ಉರಿ ಬರುತ್ತೆ ಅಂದ್ಬಿಟ್ಟು ಈ ಥರ ದಾರ ಕಟ್ಕೋತೀವಿ. ಇದನ್ನ ನಮ್ಮ ಭಾವ ಕಟ್ತಾಯಿದ್ರು. ನಾನೇ ಕಟ್ಟಿದ್ದೆ. ಯಾವಾಗ್ಲೂ ಅವರೇ ಕಟ್ಕೊಡೋದು ನಮಗೆ. ಯಾವುದೇ ಹೊಸ ಮೊತ್ತು ಅಂದ್ರೂ ಇಲ್ಲ, ಅವ್ರದ್ದು ಹಳೆ ಮೊಚ್ಚು ನಾವು ತಡ್ಸೋಕೆ ಕೊಟ್ಟಾಗ ಬೆಂಕಿಲಿ ಬೆಂದು ಆದ್ರೂ ಅವಾಗ ಹೊಸ್ದಾಗಿ ಕಟ್ಟೋದು ನಮ್ಮ ಭಾವನೆ ಕಟ್ಟೋದನ್ನು ಅವರು ಕೊಟ್ಬಿಟ್ಟು ಕಟ್ಟಿಸ್ಕೊತಾಯಿದ್ದೆ ಸ್ನೇಹಿತರೆ. ಫೈನಲಿ ಸ್ನೇಹಿತರೆ ಮೊಚ್ಚು ರೆಡಿ ಆಯಿತು. ಏನಕ್ಕೆ ಈ ಮೊಚ್ಚನ್ನ ರೆಡಿ ಮಾಡಿದ್ದಂದರೆ ಸಂಜೆ ಒಂದು 8 ಮರಿ ಮಟನ್ ಆರ್ಡ್ರ್ ಇದೆ ಮದ್ದೂರಲ್ಲಿ, ಅಲ್ಲಿಗೆ ಹೋಗಬೇಕು. ಮೊಚ್ಚು ಹೊಸ ಮೊತ್ತು ತಂದಿದ್ವಲ್ಲ ಅಂದ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಫೈನಲಿ ಈ ಥರ ರೆಡಿ ಆಯಿತು ಸ್ನೇಹಿತರೆ ಹೊಸ ಮೊಚ್ಚು. ಫೈನಲಿ ಗೈಸ್ ಮದ್ದೂರು ಎಂಟ್ರೆ ಸ್ವಲ್ಪ ಊಟ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಚೌಟ್ರಿ ಹತ್ರ ಹೋಗ್ತಿದ್ವಿ. ನಮಸ್ಕಾರ ಸ್ನೇಹಿತರೆ. ಇವಾಗ ಮದ್ದೂರು ರೀಚ್ ಆದ್ವಿ. ಏನಕ್ಕೆ ಅಂದರೆ ನಾಳೆ ಒಂದು ಫಂಕ್ಷನ್ ಇದೆ ಮಟನ್ದು. ನಮ್ಮ ಭಾವರೊಂದು ಮಟನ್ ಆರ್ಡ್ರ್ ಇತ್ತು, ಭಾವಗನ ಅಂತ ಹೇಳಿದ್ರಲ್ಲ, ಮದ್ದೂರಿಗೆ ಬಂದಿದ್ದೀವಿ. ಒಂದು 8 ಮರಿ ಇದೆ ಕಟ್ ಮಾಡೋದು. ಯಾವುದು ಅಂದರೆ ಹಾಲದು ಮದ್ದೂರಲ್ಲಿರೋ ಶಿವ ಕನ್ವೆನ್ಷನ್ ಹಾಲು ಇದೇ. ಶಿವ ಕನ್ವೆನ್ಷನ್ ಹಾಲು ಎಷ್ಟಾದರೆ ಒಂದು 8 ಮರಿ ಇದೆ ಸ್ನೇಹಿತರೆ. ಒಂದು 8 ಮರಿ ಕಟ್ ಮಾಡಿ ಮುಂದೆ ಏನಂತ ತೋರಿಸ್ತೀನಿ, ಆ ಮರಿಗಳನ್ನ ತೋರಿಸ್ತೀನಿ. ಇವೇ ಸ್ನೇಹಿತರೆ ಮರಿಗಳು. ಒಟ್ಟು ಇಲ್ಲೂ 3 ಮರಿ ಇದೆ, ಇಲ್ಲೊಂದು 5 ಮರಿ ಇದೆ, ಒಟ್ಟು 8 ಮರಿ. ಇದರಲ್ಲೊಂದು ಉಳಿಸಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಏನಕ್ಕೆಂದರೆ ಇವಾಗ ಈ ಲಾಗಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹೇಳಿದ್ದೀನಿ. ಮತ್ತು ಇನ್ನು ಮುಂದೆ ಹೊಸ ಲಾಗ್ಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಹಳ್ಳಿ ಹುಡುಗ ಕಿರಣನ್ನ. ಥ್ಯಾಂಕ್ ಯು ಸೋ ಮಚ್. ಆಲ್ ಆಫ್ ಯು ಮೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.